ಸರ್ ಹೇಗೆ ಎಂಡ್ ಮಾಡೋದು ಅಂತ ಕೇಳಿದ್ರಲ್ಲ ಸಿನಿಮಾ, ಹೇಗೆ ಎಂಡ್ ಮಾಡೋದು ಸ್ಟಾರ್ ವಾರ್ ಅಂತ ಕೇಳಿದ್ರಲ್ಲ. ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ. ನಾನು ಯಾರ್ದು ಪೋಸ್ಟೇ ನೋಡಲಿಲ್ಲ ಮ್ಯಾಂಗೋ ಪಚ್ಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ತೆಲುಗು ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸಿನಿಮಾ. ಸೊ ಹೊಸ ಹೀರೋ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ನಾನು ಯಾವ ಸ್ಟಾರ್ ಹೀರೋಗಳಾಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು, ಈ ಸಿನಿಮಾ ಬಗ್ಗೆ ಇನ್ನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರ್ದು ನಾನು ಪೋಸ್ಟ್ ನೋಡಲಿಲ್ಲ. ಚೆನ್ನಾಗಿದೆ ಸಿನಿಮಾ, ಹೋಗಿ ನೋಡಿ ಅಂತ ವಿಶ್ಶು ಮಾಡಿದ್ದಾರೆ ಎಲ್ಲರೂ. ಸೊ ಅದೇ ತೆಲುಗು ಇಂಡಸ್ಟ್ರಿನಲ್ಲಿ ಮತ್ತು ತಮಿಳ್ ಇಂಡಸ್ಟ್ರಿನಲ್ಲಿ ನೋಡೋದಾದರೆ ಯಾರ್ದಾದ್ರೂ ಹೊಸಬ್ರದ್ದು ಒಂದು ಚಿಕ್ಕ ಸಿನಿಮಾ ಬಂದಿದ್ರೆ ಅದು ಚೆನ್ನಾಗಿದ್ರೆ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಮಾಡ್ತಾರೆ, ರಾಮ್ ಚರಣ್ ಮಾಡ್ತಾರೆ. ನಾನು ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಒಂದು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಮಾಡಿರ್ತಾರೆ. ನೀವು ಮಾಡಿದ್ದೀರ ಕೆಲವೊಂದು ಸಿನಿಮಾಗಳಿಗೆ ತುಂಬಾ ಸಪೋರ್ಟು. ಒಂದು ಪೋಸ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಟ್ವಿಟರಲ್ಲಿ. ಸೊ ಅದನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಮ್ಮಿ ನೋಡ್ತಾ ಇದ್ದೀನಿ. ಈವನ್ ದುರಂಧರ್ ಅಂತ ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟ್ರಸ್ಗಳು ಸಪೋರ್ಟ್ ಮಾಡಿದ್ದಾರೆ ದುರಂಧರ್ ಸಿನಿಮಾಗೆ. ಬಾಲಿವುಡ್ ಬಿಟ್ಟಾಕ್ಬಿಡಿ, ಬಟ್ ಇಲ್ಲಿ ಯಾರೂ ಹಾಕಿಲ್ಲ ಆ ಒಂದು ಪಿಕ್ಚರ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬೇರೆ ಭಾಷೆಗೆ ಬಿಟ್ಟಾಕಿ ಕನ್ನಡದಲ್ಲಿ ಬೇಕಾಗಿದೆ ತುಂಬಾ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್. ದೇವರ ಆಶೀರ್ವಾದನ ಟ್ವೀಟ್ ಮಾಡ್ತಾರ? ಇಲ್ಲ, ಬಟ್ ಅಷ್ಟೇ. ಹೌದು, ನಾನು ಆಶೀರ್ವಾದ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಎಲ್ಲ ದೇವ್ರುಗಳು ಆಶೀರ್ವಾದ ಮಾಡೋದನ್ನು ಹೇಳ್ಬಿಟ್ಟು ಮಾಡಿದ್ದೀನಿ ಮಗನೇ ಹೋಗ್ನು ಅಂತ ಎಲ್ಲೂ ಪ್ರಿಂಟ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಇವತ್ತವರೆಗೆ ಟ್ವೀಟ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದಿಲ್ಲ. ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದೆಲ್ಲ ನಡೀತಾ ಇದೆ. ಯಾಕೆ ಮಾಡಿಲ್ಲ ಅಂದ್ರೆ ಇಟ್ಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ. ಡೋಂಟ್ ವರಿ ಅಬೌಟ್ ಇಟ್. ಅವ್ನು ನೋಡಿ ಅವನು ಬೆಳೀತಾರೆ ಅಂದರೆ ನಮ್ಮ ಮನೆಗೆ ಬಂದಂಥ ಪ್ರತಿಯೊಬ್ಬರು ಕಲಾವಿದರು ಯಾರೇ ಇರ್ಬೋದು ಆಶೀರ್ವಾದ ಮಾಡೋಗಿದ್ದಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಅದು ಯಾವುದು ಟ್ವೀಟಲ್ಲಿ ಇದರಲ್ಲಿ ಬರೋಕ್ಕಾಗಲ್ಲ. ವೆನ್ ಗಾಡ್ ಹಿಮ್ಸೆಲ್ಫ್ ಯು ಬಿಲೀವ್ ಸೋ ಮಚ್, blessings cannot come on social media. This is a very small thing. Thank you so much. Thank you so much.